ನೀವು ಯಾವಾಗಾದರೂ ದೋಸೆ ಮಾಡಿದಾಗ ಅಥವಾ ಹಬ್ಬ ಮಾಡಿದಾಗ ಆಲೂಗೆಡ್ಡೆ ಪಲ್ಯ ಮಾಡಿದರೆ ಜಾಸ್ತಿ ಆಗಿದ್ದರೆ ಅದು ಹೆಚ್ಚಾಗಿತ್ತು ಅಂದರೆ ಈ ಥರ ನೀವು ಆಲೂಗೆಡ್ಡೆ ಬೋಂಡನ ಮಾಡ್ಬೋದು. ನೋಡಿ ಹೇಗಿದೆ ಅಂತ. ತುಂಬ ಚೆನ್ನಾಗಿರುತ್ತೆ, ಬೇಗನೂ ಆಗುತ್ತೆ, ಈಸಿಯಾಗಿದೆ ರೆಸಿಪಿ. ನೋಡಿ ಹೇಗೆ ಮಾಡೋದು ಅಂತ. ಮಾಮೂಲಿ ನಾವು ಬೋಂಡ ಯಾವ ಥರ ಕಲಿಸ್ತೀವೋ ಅದೇ ಥರನೇ ಕಡಲೆ ಹಿಟ್ಟು ಹಾಕ್ಕೋಬೇಕು. ಸ್ವಲ್ಪ ತಿಕ್ಕಾಗಿರಬೇಕಷ್ಟೆ, ಇನ್ನೇನಿಲ್ಲ. ಕಡಲೆ ಹಿಟ್ಟು ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಅಕ್ಕಿ ಹಿಟ್ಟು ಹಾಕಬೇಕು. ಅಕ್ಕಿ ಹಿಟ್ಟು ಹಾಕಿ ಅದಕ್ಕೆ ಸ್ವಲ್ಪ ಅರಶಿನ, ಆಮೇಲೆ ಖಾರಕ್ಕೆ ನಿಮಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಖಾರದ ಪುಡಿ, ಸ್ವಲ್ಪ ಸೋಡಾ ಪುಡಿ, ಇದು ಜಿಂಜರ್ ಗಾರ್ಲಿಕ್ ಪೇಸ್ಟು, ಇದು ಉಪ್ಪು. ನೀವು ಆಲ್ರೆಡಿ ಪಲ್ಯಕ್ಕೆ ಸ್ವಲ್ಪ ಹಾಕಿರ್ತೀರ, ಉಪ್ಪು ಖಾರ ನೋಡ್ಕೊಂಡು ಹಾಕಿ. ಇದಿಷ್ಟು ಹಾಕಿ ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಸ್ವಲ್ಪ ಗಟ್ಟಿಯಾಗಿ ಕಲಿಸ್ಕೋಬೇಕು. ತುಂಬ ಗಟ್ಟಿಯಾಗಿರಬೇಕು. ತೆಳುವಾಗಿತ್ತು ಅಂದರೆ ಆಲೂಗೆಡ್ಡೆಗೆ ಅದು ಅಂಟ್ಕೊಳ್ಳೋದಿಲ್ಲ, ಹಾಗಾಗಿ ಸ್ವಲ್ಪ ಗಟ್ಟಿ ಇದ್ದರೆ ಚೆನ್ನಾಗಿರುತ್ತೆ. ಈಗ ನಾವು ಉಳಿದಿರುತ್ತಲ್ಲ ಆಲೂಗೆಡ್ಡೆ ಪಲ್ಯ, ಅದರಲ್ಲಿ ಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು ಇರುತ್ತೆ, ಅದನ್ನು ತೆಗೆದು ಹಾಕಿ. ಅದಕ್ಕೆ ಇನ್ನೇನೂ ಬೆರೆಸೋ ಅವಶ್ಯಕತೆ ಇಲ್ಲ. ಈಗ ಬಾಣಲೆ ಇಟ್ಕೊಂಡು ಅದಕ್ಕೆ ನೋಡಿಕೊಂಡು ಆಯಿಲ್ ಹಾಕ್ಕೊಂಡು ಸೇರಿಸ್ಕೊಂಡಿದ್ದೀನಿ, ಕಡಲೆಕಾಯಿ ಎಣ್ಣೆ. ಈಗ ಉಳಿದಿರೋ ಪಲ್ಯನ ನಾವು ಈ ಥರ ಸಣ್ಣ ಸಣ್ಣ ಉಂಡೆನ ಮಾಡ್ಕೋಬೇಕು. ಅದು ಸ್ವಲ್ಪ ನೀವು ನೀಟಾಗಿ ಸ್ಮ್ಯಾಶ್ ಮಾಡಿಲ್ಲ ಅಂದರೆ ಕೈಯಲ್ಲೇ ಇದನ್ನು ನೋಡಿ ಸ್ಮ್ಯಾಶ್ ಮಾಡ್ಕೊಳ್ಳಿ. ಈ ಥರ ಉಂಡೆ ಮಾಡ್ಕೋಬೇಕು, ಸಣ್ಣ ಸಣ್ಣ ಉಂಡೆ ಮಾಡ್ಕೋಬೇಕು. ಅದು ಕಡಲೆ ಹಿಟ್ಟು ಇದರಲ್ಲಿ ಅದರಲ್ಲಿ ಹಾಕಿದ ತಕ್ಷಣ ದಪ್ಪ ಆಗುತ್ತೆ. ಸ್ವಲ್ಪ ಸಣ್ಣ ಸಣ್ಣ ಉಂಡೆನೇ ಮಾಡ್ಕೊಳ್ಳಿ. ದಪ್ಪ ಹಾಕಿದ್ರೆ ಫುಲ್ ದಪ್ಪ ಆಗುತ್ತೆ. ನೋಡಿ ಈ ಥರ ಹಾಕ್ಕೊಂಡು ಇದನ್ನು ಕೈಯಲ್ಲಿ ಮಾಡೋಕ್ಕೋದ್ರೆ ಅದು ಮೆತ್ತಗಿರುತ್ತಲ್ಲ ಆಲೂಗೆಡ್ಡೆ ಉಂಡೆ, ಹಾಗಾಗಿ ಅದು ಒಡ್ಕೊಳ್ಳುತ್ತೆ. ಹಾಗಾಗಿ ಇದನ್ನು ಉಂಡೆ ಮಾಡಿಕೊಂಡು ಆ ಕಲಸಿರ್ತೀವಲ್ಲ ಪೇಸ್ಟ್ ಒಳಗಡೆ ಹಾಕಿ ಅದಕ್ಕೆ ಸ್ಪೂನಲ್ಲೇ ತಗೊಂಡು ಮೇಲೆಲ್ಲ ಈ ಥರ ಹಾಕ್ಬಿಟ್ಟು ನಿಧಾನಕ್ಕೆ ತಗೊಂಡು ಆಯಿಲಲ್ಲಿ ಬಿಡಬೇಕು. ಈ ಥರ ನಾನು ಎರಡೆರಡೇ ಮಾಡಿದ್ದೀನಿ. ನೋಡಿ ಈ ಥರ ಉಂಡೆ ಮಾಡ್ಕೋಬೇಕು. ಅದರಲ್ಲಿ ಕರಿಬೇವಿನ ಸೊಪ್ಪು, ಹಸಿಮೆಣಸಿನ್ಕಾಯಿ ಏನಾದರೂ ಸಿಕ್ತು ಅಂದರೆ ಅದನ್ನು ಎತ್ತಿ ಹಾಕಿ. ಬೇಕು ಅನ್ನೋರಾದರೆ ಹಂಗೆ ಹಾಕ್ಕೋಬೋದು. ನೋಡಿ ಈ ಥರ ಸ್ಪೂನಲ್ಲಿ ಹಾಕಬೇಕು. ಹಾಕಿ ಅದನ್ನು ನೀಟಾಗಿ ಸ್ಪೂನಲ್ಲಿ ನಿಧಾನಕ್ಕೆ ಎತ್ಬಿಟ್ಟು ಆಯಿಲಲ್ಲಿ ಈ ಥರ ಒಂದೊಂದೇ ಬಿಡಬೇಕು. ಇದನ್ನೇನು ಜಾಸ್ತಿ ಹೊತ್ತು ಬೇಯಿಸೋ ಅವಶ್ಯಕತೆ ಇಲ್ಲ. ಆಲ್ರೆಡಿ ನಾವು ಆಲೂಗೆಡ್ಡೆ ಎಲ್ಲ ಬೆಂದಿರುತ್ತೆ, ಪಲ್ಯ ಅಲ್ವಾ ಅದು ಬೆಂದಿರುತ್ತೆ, ಎಲ್ಲ ರೆಡಿ ಇರೋದನ್ನೇ ನಾವು ಜಸ್ಟ್ ಕಡಲೆ ಹಿಟ್ಟಲ್ಲಿ ಎದ್ದುಬಿಟ್ಟು ಹಾಕಿರೋದಷ್ಟೇ. ಮೇಲ್ಗಡೆ ಗೋಲ್ಡನ್ ಕಲರ್ ಬಂದ ತಕ್ಷಣ ನೀವು ಇದನ್ನು ಎತ್ತಿ ನೆಕ್ಸ್ಟ್ ಇನ್ನೊಂದು ರೌಂಡು ಹಾಕ್ಕೋಬೇಕು. ಈ ಥರ ಎಲ್ಲನೂ ಮಾಡ್ಕೊಂಡಿದ್ದಾಯಿತು. ಇದಕ್ಕೆ ನೀವು ಗ್ರೀನ್ ಚಟ್ನಿ ಅದನ್ನು ಮಾಡ್ಕೊಂಡು ತಿನ್ಬೋದು, ಹಾಗೇನಾದರೂ ತಿನ್ಬೋದು. ತುಂಬ ರುಚಿಯಾಗಿರುತ್ತೆ, ಬೇಗ ಆಗುತ್ತೆ, ಗರಿಗರಿಯಾಗಿ ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿರುತ್ತೆ. ಈವ್ನಿಂಗ್ ಸ್ನ್ಯಾಕ್ಸು. ಈಗ ಬೆಂಗಳೂರಲ್ಲಿ ತುಂಬ ಚಳಿ ಇದೆ, ಹಾಗಾಗಿ ಈವ್ನಿಂಗ್ ಸ್ನ್ಯಾಕ್ಸ್ ತುಂಬ ಚೆನ್ನಾಗಿರುತ್ತೆ. ಈ ರೆಸಿಪಿನ ಮಾಡಿ ನೋಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.